ಇನ್ನು ರವಿಕುಮಾರ್ ಅವರ ಉಡಾಫೆಯ ಮಾತುಗಳು ಕಾಂಗ್ರೆಸ್ಗೆ ಸಹಜವಾಗಿ ಆಹಾರ ಆಗಿದ್ರೆ ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪ ಆಗಿದೆ. ಈ ಮೊದಲು ಕಲಬುರಗಿ ಡಿಸಿ, ಅದಾದ ನಂತರದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಗ್ಗೆ ರವಿಕುಮಾರ್, ಅದರಲ್ಲೂ ಮಹಿಳಾ ಅಧಿಕಾರಿಗಳ ಬಗ್ಗೆ ಆಡಿರುವಂತ ಮಾತು ರಾಜಕೀಯ ಜಟಾಪಟಿಗೂ ಕೂಡ ವೇದಿಕೆಯಾಗಿದೆ. ಇದೆಲ್ಲದರ ನಡುವೆ ರವಿಕುಮಾರ್ ಅವರಿಗೆ ಕೋರ್ಟ್ನಿಂದ ರಿಲೀಫ್ ಕೂಡ ಸಿಕ್ಕಿದೆ. ಶಾಲಿನಿ ರಜನೀಶ್ ವಿರುದ್ಧ ನಾಲಗೆ ಹರಿಬಿಟ್ಟ ಹರಕೋಬಾಯಿ ರವಿಕುಮಾರ್. ಅವರು ರಾತ್ರಿ ರಾತ್ರಿ ಹಗಲ ಬಗ್ಗೆ ಮಾತನಾಡಿದ ರವಿಕುಮಾರ್ ವಿರುದ್ಧ ಕೈಪಡೆ ಕೆಂಡ. ಮಹಿಳಾ ಕುಲಕ್ಕೆನೆ ಮಾಡಿದಂತ ಒಂದು ಅಪಮಾನ. ಕೊಳಕ ಬುದ್ಧಿ, ಕೊಳಕ ನಾಲ್ಗೆ, ಮೂರು ಬಿಟ್ಟವ್ರಿಗೆ ಮೂರು ಕಾಯಿಲೆನೇ ಬರೋದು. ಮಾತಾಡಿದ್ರೆ ಹೋಯ್ತು, ಮೊತ್ತ ಹೊಡೆದ್ರೆ ಹೋಯ್ತು. ನಾವು ಎಲ್ಲಿದ್ದೀವಿ, ಯಾವ ಸ್ಥಾನಮಾನದಲ್ಲಿದ್ದೀವಿ ಅನ್ನೋದನ್ನ ಮರೆತು ಬಾಯಿಗೆ ಬಂದಂತೆ ಮಾತನಾಡಿದ್ರೆ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಈ ಹಿಂದೆ ಕಲಬುರಗಿ ಡಿಸಿ ಬಗ್ಗೆ ಮಾತನಾಡಿದ್ರು ಮೂಳೆ ಇಲ್ಲದ ನಾಲಗೆ ಬುದ್ಧಿ ಕಲಿಯಲಿಲ್ಲ. ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ನಾಲಗೆ ಹರಿಬಿಟ್ಟ ಹರಕೋಬಾಯಿ ರವಿಕುಮಾರ್ ವಿವಾದ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿಯಾಗಿ ರವಿಕುಮಾರ್ ಮಾತನಾಡಿದ್ದಾರೆಂಬ ಆರೋಪ ರವಿಕುಮಾರ್ಗೆ ಮುಳುವಾಗಿದೆ. ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ಕಲಿಗಳು ಕೆರಳಿ ಕೆಂಡವಾಗಿದ್ದಾರೆ. ರವಿಕುಮಾರ್ ಲೋ ಸ್ಟಾಕ್ ಕಾಂಗ್ರೆಸ್ಗೆ ಹಾಟ್ ಟಾಪಿಕ್ ಆಗಿದೆ. ಸುಮಾರು ನಾಲ್ಗೆ ಜಾಸ್ತಿ ಆಯ್ತು. ಅದು ಕಾನೂನು ಇಲಾಖೆ ಪೊಲೀಸ್ನವ್ರು ನೋಡ್ತಾರೆ. ಯಾರೇ ಆಗಲಿ, ರವಿಕುಮಾರ್ ಆಗಲಿ, ಇನ್ನೊಬ್ಬರೇ ಆಗಲಿ, ಆ ರೀತಿ ಮಾತಾಡಬಾರ್ದು. ಅದನ್ನು ಕಾನೂನು ಚೌಕಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡಿ ಪೊಲೀಸ್ನವರು ಏನು ಮಾಡಬೇಕು ಮಾಡ್ತಾರೆ. ರವಿಕುಮಾರ್ ಹೇಳಿಕೆ ಮುಂದಿಟ್ಟು ಬಿಜೆಪಿ ಸಂಸ್ಕೃತಿ ಕೆದಕಿದ ಕೈ ನಾಯಕರು. ಇಷ್ಟೇ ಅಲ್ಲ, ರವಿಕುಮಾರ್ ಮಾಡ್ತಿರೋ ತಪ್ಪನ್ನೇ ಪದೇ ಪದೇ ಮಾಡ್ತಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರು ಬಿಜೆಪಿಯ ಸಂಸ್ಕೃತಿಯನ್ನ ಕೆದಕಿ ಕೆರಳಿ ಕೆಂಡವಾಗಿದ್ದಾರೆ. ರಾಮನ ಭಕ್ತರು ರಾಮ ಮತ್ತು ಸೀತೆಯ ಕಥೆನ ಇನ್ನೊಂದು ಕಡೆ ಹೇಳ್ತಾರೆ. ಬಾಯಿ ತೆಗೆದ್ರೆ ಈ ರೀತಿ ಹಲ್ಕಾ ಮಾತನ್ನ ಮಾತನಾಡ್ತಾರೆ. ಸೊ ಇದು ಅವ್ರ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತೆ. ಅವ್ರಿಗೆ ನಾಚಿಗೆ, ಮಾನ, ಮರ್ಯಾದೆ, ಆದರೆ ಇಡೀ ಮಹಿಳಾ ಕುಲಕ್ಕೆನೆ ಮಾಡಿದಂಥ ಒಂದು ಅಪಮಾನ ಅಂತ ಹೇಳಿ. ಕೊಳಕ ಮನಸ್ಸು, ಕೊಳಕ ಬುದ್ಧಿ, ಕೊಳಕ ನಾಲ್ಗೆ. ಯಾರು ಹುಚ್ಚಾಸ್ಪತ್ರೆಯಲ್ಲಿ ಇರಬೇಕು, ನಿಮ್ಯಾನ್ಸ್ನಲ್ಲಿ ಇರಬೇಕು, ಅವರಿಗೆಲ್ಲ ಇದು ಪರಿಷತ್ನಲ್ಲಿ ಕಳಿಸಿದ್ರೆ ಇದೇ ಆಗೋದು. MLC ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ 3 ಕಾಯಿಲೆಗಳಿಗೆ ಬಂದಿದೆ ಅಂತ ನನಗೆ ಅನಿಸ್ತಿದೆ. ಬಿಜೆಪಿಗೆ ಬಿಸಿ ತುಪ್ಪವಾದ ರವಿಕುಮಾರ್ ಉಡಾಫೆ ಮಾತು. ರವಿಕುಮಾರ್ ಮಾತಿನಿಂದ ಫಜೀತಿ, ಬಿಜೆಪಿಗೆ ತ್ರಿಶಂಕ ಸ್ಥಿತಿ. ಇನ್ನು ರವಿಕುಮಾರ್ ವಿರುದ್ಧ IAS ಅಧಿಕಾರಿಗಳ ಸಂಘ ಸಿಎಂಗೆ ದೂರು ಕೊಟ್ಟಿತ್ತು. ಆದ್ರೆ ಬಿಜೆಪಿ MLC ರವಿಕುಮಾರ್ ಮಾತನ್ನ ಸಮರ್ಥಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿರೋ ಬಿಜೆಪಿ IAS ಅಧಿಕಾರಿಗಳ ಕ್ರಮವನ್ನೇ ಪ್ರಶ್ನೆ ಮಾಡಿದೆ. ಅಲ್ಲದೆ ವೈಫಲ್ಯ, ಮರೆಮಾಚ, ದುರುದ್ದೇಶ ಅಂತ ಪ್ರಹ್ಲಾದ್ ಜೋಶಿ ಗುಡುಗಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೆಳಗಾವಿನಲ್ಲಿ ಬಹಿರಂಗ ಸಭೆನಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳು ಕುಡಿಯಕ್ಕೆ ಹೋದ್ರಲ್ಲ, ಅವಾಗೆಲ್ಲ ಹೋಗಿತ್ತು ಅಸೋಸಿಯೇಷನ್ಗಳು. ವಾಲ್ಮೀಕಿಯಲ್ಲಿ ಅವರಿಗಾದಂಥ ಹಿನ್ನಡೆ ಇದನ್ನೆಲ್ಲ ಮರೆಮಾಚೋದಕ್ಕೆ ರವಿಕುಮಾರ್ ಅರೆಸ್ಟ್ ಮಾಡಿ ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಚರ್ಚೆ ಆಗಬೇಕು ಅನ್ನುವಂಥ ಒಂದು ದುರುದ್ದೇಶ. ಈ ರಾಜಕೀಯ ಜಟಾಪಟಿ ಮಧ್ಯೆ ಈ ಬಗ್ಗೆ ಪ್ರತಿಕ್ರಿಯಿಸಲು ಶಾಲಿನಿ ರಜನೀಶ್ ನಿರಾಕರಿಸಿದ್ದಾರೆ. ಇನ್ನು ರವಿಕುಮಾರ್ ಮಾತನಾಡುವಾಗ ವಿಧಾನಸೌಧದ ಭದ್ರತಾ ಡಿಸಿಪಿ ಕರಿಬಸನಗೌಡ ನಸು ನಕ್ಕಿದ್ರು. ಈ ವಿಡಿಯೋ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು. ಈ ಬಗ್ಗೆ ಕರಿಬಸನಗೌಡ ಖುದ್ದು ಶಾಲಿನಿ ರಜನೀಶ್ ಕಚೇರಿಗೆ ತೆರಳಿ ಸ್ಪಷ್ಟನೆ ನೀಡಿದ್ದಾರೆ. ರವಿಕುಮಾರ್ ಹೇಳಿಕೆ ನನಗೆ ಗೊತ್ತಿರಲಿಲ್ಲ ಅಂದಿದ್ದಾರೆ. ಅವರು ರಾತ್ರಿ ಬಂಧನ ಭೀತಿಯಿಂದ ರವಿಕುಮಾರ್ ಬಚಾವ್. ಅದ್ಯಾವಾಗ ಅವಹೇಳನಕಾರಿ ಮಾತಿಗೆ ವಿರೋಧ ವ್ಯಕ್ತವಾಯಿತು, ರವಿಕುಮಾರ್ ಕೋರ್ಟ್ ಕದಾ ತಟ್ಟಿದ್ರು. FIR ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈತ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ರವಿಕುಮಾರ್ಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ.
ಆತ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದ್ದು ಜುಲೈ 8ರವರೆಗೆ ಬಂಧಿಸಬಾರದು, ಬಲವಂತದ ಕ್ರಮ ಕೈಗೊಳ್ಳಬಾರದು ಅಂತ ಸೂಚಿಸಿದೆ. ಅರ್ಜಿದಾರ ರವಿಕುಮಾರ್ಗೂ ತನಿಖೆಗೆ ಸಹಕರಿಸುವಂತೆ ಸೂಚನೆ ನೀಡಿದೆ. ಸದ್ಯ ಬಂಧನದ ಭೀತಿಯಲ್ಲಿದ್ದ ರವಿಕುಮಾರ್ಗೆ ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಕಿರಣ್ ಹನಿಯಡ್ಕ ಜೊತೆ ರಮೇಶ್, TV9 ಬೆಂಗಳೂರು.